ಹಾರೋಗೇರಿ ಪಟ್ಟಣದಲ್ಲಿ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯನ್ನ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪುರಸಭಾ ಸಭಾಭವನದಲ್ಲಿ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. 17ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಹಾರೋಗೇರಿ ಪಟ್ಟಣದ ಜೈನ ಸಮುದಾಯ ಭವನದಲ್ಲಿ ಮುಂಬರುವಂತಹ 2026ನೇ ಜನವರಿ 10 ಮತ್ತು 11ರಂದು ನಡೆಸಲು ಈಗ ನಿರ್ಧಾರ ಮಾಡಲಾಗಿದೆ. ಈ ವೇಳೆ ಈರಣ್ಣಗೌಡ ಪಾಟೀಲ್ ಅವರನ್ನ ರಾಯಭಾಗ ತಾಲೂಕಿನ ನೂತನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಲಾಯಿತು. ಇನ್ನು ಸಭೆಯಲ್ಲಿ ರಾಯಭಾಗ ತಹಶೀಲ್ದಾರ್ ಸೇರಿದಂತೆ ತಾಲೂಕು ಆಡಳಿತ ಅಧ್ಯಕ್ಷರು ಮತ್ತು ಮತ್ತಿತರ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ಕೂಡ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಮಾಡ್ಬೇಕನ್ನೋ ಉದ್ದೇಶ ನಮ್ದು. ಯಾಕಂತಂದ್ರೆ ಇವತ್ತು ನಮ್ಮ ಹಾರೋಗೇರಿಯಾಗ ಇವತ್ತು ಪಾಪ ಪಾಟೀಲ್ ಅವ್ರು ಕೇಳಿದ್ರು, ನಾನು ಅವಾಗನ ಹೇಳ್ಬೇಕಂತ. ಇದು ತಾಲೂಕಿಗೆ ಸಂಬಂಧಪಟ್ಟದಲ್ಲ, ಜಿಲ್ಲೆಗೆ ಸಂಬಂಧಪಟ್ಟದ್ದು, ಅದಕ್ಕೆ ತಾಲೂಕಿಗೂ ಸಂಬಂಧಪಟ್ಟದ್ದು. MLA ಸಾಹೇಬ್ ಬಂದಿಲ್ಲ ಅಂತ ಹೇಳಿದ್ರು, ಬಟ್ ಅವ್ರಿಗೆ ಇಂಟಿಮೇಷನ್ ಮಾಡ್ಯಾರ, ಬಂದಿಲ್ಲ ಅವ್ರು ಅದಕ್ಕೂ. ಬಟ್ ನಾವು ತಮಗೊಂದು ಗಮನದಲ್ಲಿ ನಾವು ಕುಡಿದಿದ್ದು ಹಾರೋಗೇರಿ ಜನ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಬೇಕು, ಯಶಸ್ವಿ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾವು ಹಾರೋಗೇರಿ ಸ್ವಲ್ಪ ಹೆಚ್ಚಿಗೆ ಕುಡಿದಿದ್ದೀವಿ. ಮತ್ತು ನಾವು ಗಮನಿಸಿರ್ಬೇಕು. ಈಗ ಏನು ಖರ್ಚು ವೆಚ್ಚಗಳು ಏನದಾವಲ್ಲ, ನಾವೆಲ್ಲ ಹಾರೋಗೇರಿ ಅವರ ಹಾಕೊಂಡಿದ್ದೀವಿ. ನಾವು ಬೇರೆದವ್ರಿಗೂ ಹಾಕಿಲ್ಲ. ಅದಕ್ಕೆ ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಅದಕ್ಕೆ ಕೂಡಬೇಕು, ಭಾಗಿಯಾಗಬೇಕು ಈ ಕಾರ್ಯಕ್ರಮಕ್ಕೆ. ಮತ್ತು ಏನೇ ಇದ್ರೂ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಈ ಬರ್ತಕ್ಕಂಥ ಜನವರಿ 11 ಮತ್ತು 12 ಈ ಒಂದು ಇನ್ನೂ ಭಾಳಷ್ಟು ನಮ್ಗೆ ಟೈಮ್ ಐತಿ. ಇನ್ನೂ 1 ಸಲ ಅಥವಾ 2 ಸಲ ಅಥವಾ 3 ಸಲ ಯಾಕಾಗುತ್ತೆ ನಾವೆಲ್ಲರೂ ಕೂಡೋಣ ಅಂತ, ಅದ್ರ ಸಾಧಕ ಬಾಧಕ ಬಗ್ಗೆ ಯೋಚನೆ ಮಾಡೋಣ ಅಂತ. ನೀವು ಯಾವಾಗಿದ್ರೂ ಯಾವ ಟೈಮ್ ಯಾವಾಗ ಇದ್ರೂ ನಮಗೊಂದು ಸ್ವಲ್ಪ ಮೊದಲಾಗ ಸ್ವಲ್ಪ ನಮ್ಗೆ ಸ್ವಲ್ಪ, ಯಾಕಂದ್ರೆ ನಾನು ಆ ಕಡೆ ಸ್ವಲ್ಪ ಟೈಮ್ ಹೋಗ್ತಿರ್ತೀನಿ. 1 ದಿವ್ಸ ಮೊದಲು ಹೇಳ್ರಿ, 2 ದಿವ್ಸ ಮೊದಲು ಹೇಳ್ರಿ, ನಾನು ನಿಮ್ಗೆ ಟೈಮ್ ಕೊಟ್ಟ ಕೊಡ್ತೀನಿ.